HPV. HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಕೊಡುವಂತಹ ಲಸಿಕೆನ ಇದು? HPV ವೈರಸ್ ಹೆಣ್ಮಕ್ಳು ಗಂಡು ಮಕ್ಳಿಗೆ ಎಲ್ರಿಗೂ ಆಗ್ಬೋದು. ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್, ಥ್ರೂ ಸೆಕ್ಷುವಲ್ ಆಕ್ಟಿವಿಟೀಸ್ ಅಥವಾ ಪೋರ್ ಹೈಜೀನ್ ಇಂದ ಬರುವಂಥ ವೈರಲ್ ಇನ್ಫೆಕ್ಷನ್. ಸೊ ಈ ವ್ಯಾಕ್ಸಿನ್ ಅದಕ್ಕೆ ಮುಂಚೆನೇ ನಾವು ಕೊಟ್ಬಿಟ್ರೆ. ವಾಟ್ ಇಸ್ ದ ಪರ್ಪಸ್? ಕ್ಯಾನ್ಸರ್ ಇಂದ ಡೆತ್ ಆಗ್ತಾ ಇರೋದು ಸುಮಾರು 80,000ಕ್ಕೂ ಹೆಚ್ಚು ಜನ ಪ್ರತಿ ವರ್ಷ ಡೆತ್ ಮಾರ್ಟಾಲಿಟಿ ನಮ್ಮ ದೇಶದಲ್ಲಿದೆ. ಆ್ಯಂಡ್ ಮತ್ತು ಒಂದು ಕ್ಯಾನ್ಸರ್ ಪೇಷಂಟನ್ನು ನಾವು ಉಚಿತವಾಗಿ ಒಂದು ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಮಿನಿಮಮ್ 60ರಿಂದ 1.5 ಲಕ್ಷ ಖರ್ಚು ಬರುತ್ತೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ವೈದ್ಯೋ ನಾರಾಯಣೋ ಹರಿ, ಡಾಕ್ಟರ್ ದೇವೋಭವ, ಹೀಗೆಲ್ಲ ನಾವು ಉಲ್ಲೇಖವನ್ನು ಮಾಡ್ತೀವಿ. ಅದೇ ರೀತಿ ನಾವು ಇವತ್ತು ಡಾಕ್ಟರ್ ಪುಣ್ಯವತಿ ಅವರನ್ನು ಗೆಳತಿ ಅಂತ ಕರಿತಾ ಇದ್ದೀವಿ ನಮ್ಮ ಈ ಕಾರ್ಯಕ್ರಮದಲ್ಲಿ. ಯಾಕೆ ಅಂತಂದರೆ ಡಾಕ್ಟರ್ ಪುಣ್ಯವತಿ ಅವರು ಕೇವಲ ವೈದ್ಯರು ಮಾತ್ರ ಅಲ್ಲ, ಅವರು ಜನಸೇವೆಯೇ ಜನಾರ್ದನ ಸೇವೆ ಅಂತ ನಂಬಿರೋರು. ಪುಣ್ಯ ಹಾಸ್ಪಿಟಲ್ ಬಗ್ಗೆ ಬಹಳಷ್ಟು ಕೇಳಿರ್ತೀರ. ಬಹಳಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದೆ, ಬಹಳಷ್ಟು ಜನರಿಗೆ ಉಚಿತವಾದಂತಹ ವೈದ್ಯಕೀಯ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಹಾಗೇನೆ ಡಾಕ್ಟರ್ ಪುಣ್ಯವತಿಯವರು ಕೂಡ ಕೇವಲ ವೈದ್ಯ ವೃತ್ತಿ ಮಾತ್ರ ಅಲ್ಲ, ಸಮಾಜ ಸೇವಕಿಯಾಗಿ ಕೂಡ ಗುರುತಿಸ್ಕೊಂಡಿದ್ದಾರೆ. ಅವರಲ್ಲಿ ಎಷ್ಟು ಸಮಾಜ ಸೇವೆ ಅನ್ನೋದು ತುಂಬಿಕೊಂಡಿದೆ ಅಂತಂದ್ರೆ, ಹೆಣ್ಣು ಮಕ್ಕಳಿಗೆ ಅಥವಾ ಯಾರೇ ಆಗಲಿ ಸಮಸ್ಯೆ ಅಂತ ಬಂದರೆ ಕಾರ್ಯಗಳನ್ನಾಗಲಿ ಅಥವಾ ಯಾವುದೇ ಸೇವೆಗಳನ್ನಾಗಲಿ ಮುಂದೆ ನಿಂತು ನಡೆಸ್ಕೊಡ್ತಾರೆ. ಇವತ್ತು ಜಗತ್ತನ್ನು ಕಾಡ್ತಾ ಇರುವಂತಹ ದೊಡ್ಡ ಪಿಡುಗು ಅಂತಂದರೆ ಕ್ಯಾನ್ಸರ್. ಅದಕ್ಕೆ ಯಾವ ರೀತಿಯ ಸೌಲಭ್ಯಗಳನ್ನು ಡಾಕ್ಟರ್ಗಳು ಕೊಡ್ತಿದೆ, ವೈದ್ಯ ಲೋಕ ಕೊಡ್ತಾ ಇದೆ ಅಂತ ನಾವು ತಿಳ್ಕೊಳ್ಳೋಣ. ವಿಶೇಷವಾಗಿ ಇವತ್ತು ಹೆಣ್ಣು ಮಕ್ಕಳನ್ನು ಕಾಡುವಂತಹ ಗರ್ಭಕಂಠದ ಕ್ಯಾನ್ಸರ್ ಇರ್ಬೋದು, ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಅಥವಾ ಇನ್ಯಾವುದೇ ಕ್ಯಾನ್ಸರ್ ಇರ್ಬೋದು, ಅದರ ಬಗ್ಗೆ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಿಮ್ಮೆಲ್ಲರ ಗೆಳತಿ ಡಾಕ್ಟರ್ ಪುಣ್ಯವತಿ. ಅವರಿಗೆ ಸ್ವಾಗತವನ್ನು ಕೋರೋಣ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಳಿ ಡಾಕ್ಟರ್, ಹೇಗೆ ನಡೀತಾ ಇದೆ ಕೆಲಸಗಳೆಲ್ಲ ಭಾಳನೇ ಚೆನ್ನಾಗಿ ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ HPV ವ್ಯಾಕ್ಸಿನೇಷನ್ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೊಡೋದು ನಮ್ಮ ಕರ್ತವ್ಯನೂ ಆಗಿದೆ. ಸೊ ಹಾಗಾಗಿ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯದಲ್ಲಿ ಇವತ್ತು ನಿಮ್ಮನ್ನು ಭೇಟಿ ಮಾಡೋಂಗಾಯಿತು. HPV ಏನಿದರ ಅಬ್ರಿವೇಷನ್? HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಇದೊಂದು ವೈರಸ್ ಹೇಗೆ ಅಂದರೆ ಅದರಲ್ಲಿ ಹಲವಾರು ವಿಧಗಳಿದ್ದಾವೆ. ಮೇಜರ್ ಆಗಿ 16 and 18 ವೇರಿಯಂಟ್ ಏನಿದೆ, ಮತ್ತು 6 and 11 ಇವೆರಡೂ ಏನು ಮಾಡುತ್ತೆ ಅಂದರೆ ಮೇಜರ್ ಆಗಿ ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಅಂದರೆ ಸರ್ವಿಕಲ್ ಕ್ಯಾನ್ಸರ್ನ ಕಾಸ್ ಮಾಡಲಿಕ್ಕೆ ಆಲ್ಮೋಸ್ಟ್ ಮೋರ್ ದೆನ್ 80% ಆಫ್ ದ ಪೇಷಂಟ್ಸಲ್ಲಿ ಇದು ಪಾಸಿಟಿವ್ ಇರುತ್ತೆ. ಜೊತೆಗೆ ಇದು ಜೆನೈಟಲ್ ವಾರ್ಡ್ಸ್ ಅಂತ ಆಗುತ್ತೆ, ಆ ವಾರ್ಡ್ಸನ್ನು ಕಾಸ್ ಮಾಡುತ್ತೆ, ಇದರಿಂದ ಆಗುವಂಥದ್ದು ಆಗುತ್ತೆ. ಅಂದರೆ ಈ HPV ಅನ್ನೋದು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಕೊಡುವಂತಹ ಲಸಿಕೆನ ಇದು? HPV ವೈರಸ್ ಹೆಣ್ಮಕ್ಳು ಗಂಡು ಮಕ್ಳಿಗೆ ಎಲ್ರಿಗೂ ಆಗ್ಬೋದು. ಸಾಮಾನ್ಯವಾಗಿ ಗಂಡು ಮಕ್ಕಳಲ್ಲಿ ಮೋರ್ ದೆನ್ 90% ಆಫ್ ದ ಟೈಮ್ಸು HPV ವೈರಸ್ ಹಾರ್ಬರಿಂಗ್ ಇದ್ರೂ ಸಹ ಸಿಂಪ್ಟಮ್ಯಾಟಿಕ್ ಇರ್ತಾರೆ. ಮೋಸ್ಟ್ ಟೈಮ್ ಸೆಲ್ಫ್ ಲಿಮಿಟಿಂಗ್ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಹೆಣ್ಮಕ್ಳಲ್ಲಿ ಏನಂದರೆ ಈ ಥರದ್ದು ಜೆನೆಟಲ್ ವಾರ್ಡ್ಸ್ ಜಾಸ್ತಿ ಇದೆ, ಜೊತೆಗೆ ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಜಾಸ್ತಿ ಇದೆ. ಸೊ ಇದೆಲ್ಲ ಆಗೋ ಸಾಧ್ಯತೆ ಜಾಸ್ತಿ ಇರುವಂಥದ್ದು ಹೆಣ್ಮಕ್ಳಲ್ಲಿ. ಮತ್ತು ಇದನ್ನು ಎರಡೂ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಇಬ್ಬರಿಗೂ ಕೊಡಬೇಕು. ಬಟ್ ನಮ್ಮಲ್ಲಿ ಇವಾಗ ಹೆಣ್ಮಕ್ಳಲ್ಲಿ ಜಾಸ್ತಿ ಕಾಮನೆಸ್ಟ್ ಕ್ಯಾನ್ಸರ್ ಇದು ಸರ್ವಿಕಲ್ ಕ್ಯಾನ್ಸರ್ ಆಫ್ಟರ್ ಬ್ರೆಸ್ಟ್ ಕ್ಯಾನ್ಸರ್ ಇರೋದ್ರಿಂದ ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ ಹೆಣ್ಮಕ್ಳು ಕೊಡಬೇಕಾಗತ್ತೆ ಅನ್ನೋದ್ರಿಂದ ಮೊದಲೇ ಹಂತದಲ್ಲಿ ಈ ಒಂದು ವ್ಯಾಕ್ಸಿನೇಷನ್ ಡ್ರೈವ್ ಮಾಡ್ತಾ ಇದ್ದೀವಿ. ತದನಂತರ ಓವರ್ ಎ ಪೀರಿಯಡ್ ಆಫ್ ಟೈಮ್ ಒನ್ಸ್ ಇಟ್ ಕಮ್ಸ್ ಅಂಡರ್ ನ್ಯಾಷನಲ್ ಇಮ್ಯುನೇಷನ್ ಸ್ಕೀಮಲ್ಲಿ ಬಂದ ನಂತರ ಎಲ್ಲ ಮಕ್ಕಳಿಗೂ ಮಾಡಬೇಕಾಗತ್ತೆ. ಅಂದರೆ ಇದು ಕೇವಲ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಲಸಿಕೆ ಮಾತ್ರ ಅಲ್ಲ, ಇತರೆ ಕ್ಯಾನ್ಸರ್ಗಳಿಗೂ ಇದು ವರ್ಕೌಟ್ ಆಗಬಹುದಾ HPV? ಹೌದು. HPV ವ್ಯಾಕ್ಸಿನೇಷನ್ನಿಂದ ಒಂದು ಗಾರ್ಡಾಸಿಲ್ 4 ಅಂತ ನಾವು ಕೊಡ್ತಾ ಇರುವಂಥದ್ದು ವ್ಯಾಕ್ಸಿನಲ್ಲಿ ಆಲ್ಮೋಸ್ಟ್ 4 ಸ್ಟ್ರೈನ್ಸ್ಗೆ ಕವರ್ ಮಾಡುತ್ತೆ. ಅದರಲ್ಲಿ ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಮತ್ತು ಜೆನೆಟಲ್ ವಾರ್ಡ್ಸು, ಈವನ್ ಓರಲ್ ಕ್ಯಾನ್ಸರ್ ಸಹ ಪ್ರಿವೆಂಟ್ ಆಗುತ್ತೆ. ಇದರಲ್ಲಿ ಕೆಲವೊಂದು ಕಂಡೀಷನ್ಸಲ್ಲಿ ಏನಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ, ಗುದದ್ವಾರದ ಕ್ಯಾನ್ಸರು, ಇವೆಲ್ಲ ಪ್ರಿವೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಜನರಲಿ ಈ ವಾರ್ಡ್ಸ್ ಅಂತ ಏನು ಬರುತ್ತೆ ಜೆನೆಟಲ್ ಏರಿಯಾದಲ್ಲಿ, ಆ ವಾರ್ಡ್ಸನ್ನು ಪ್ರಿವೆಂಟ್ ಮಾಡುತ್ತೆ. ಈ ಲಸಿಕೆಯನ್ನು ಯಾವ ವಯೋಮಿತಿಯಲ್ಲಿ, ಯಾವ ಏಜ್ ಗ್ರೂಪ್ಗೆ ಕೊಡಬಹುದು? ಶ್ರೀ ನರೇಂದ್ರ ಮೋದಿಜಿಯವರು ಆಲ್ರೆಡಿ 2026 ಫೆಬ್ರವರಿನಲ್ಲಿ ಉಚಿತವಾಗಿ ವ್ಯಾಕ್ಸಿನ್ ಅನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ಕ್ಯಾಂಪೇನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಕ್ಯಾಂಪೇನಿಂಗಲ್ಲಿ ಗಾರ್ಡಾಸಿಲ್ 4 ಅಂದ್ಬಿಟ್ಟು
ಇಟ್ ಈಸ್ ಒಂದು ಸಿಂಗಲ್ ಡೋಸ್ ವ್ಯಾಕ್ಸಿನ್. ಅದನ್ನು 14ರಿಂದ 15 ವರ್ಷದ ಒಳಗಡೆ ಇರುವಂಥ ಹೆಣ್ಮಕ್ಳಿಗೆ ಕೊಡುವಂಥದ್ದನ್ನು ಇದು ಕ್ಯಾಂಪೇನಿಂಗ್ ಮಾಡ್ತಾ ಇದೆ. ಅಂದರೆ ಇದಕ್ಕೆ 14ರಿಂದ 15 ವರ್ಷ ಅಂತಂದ್ರಿ, ಅದನ್ನು ಮೀರಿದವರು ಬಂದರೆ ಅಥವಾ ಅದಕ್ಕೊಂದು ಸರ್ಟೆನ್ ಪೀರಿಯಡ್ ಇದೆಯಾ? 14ರಿಂದ ಒಂಚೂರು ಹೆಚ್ಚಿನ ವಯಸ್ಸವರು ಕೂಡ ತಗೊಳ್ಬೋದು. ಈ ವ್ಯಾಕ್ಸಿನ್ ಏನಂದ್ರೆ ಇವಾಗ 14 ವರ್ಷಕ್ಕೆ ಉಚಿತವಾಗಿ ಸರ್ಕಾರ ಕೊಡ್ತಾ ಇದೆ, ಭಾರತ ಸರ್ಕಾರ. ಬಟ್ ಇದು ಆದ ನಂತರ ತಗೊಳ್ಬೋದು. ಅಂದರೆ ಯೂಶಲಿ ಇವಾಗ ಕರೆಂಟ್ಲಿ ಅವೈಲೇಬಲ್ 3 ಡೋಸಸ್ ನಾವು ಕೊಡ್ತಾ ಇರುವಂಥದ್ದು. 0 ಡೋಸ್ ಅಂದರೆ ಫಸ್ಟ್ ಡೋಸ್, ಆಮೇಲೆ 30ರಿಂದ 60 ದಿವಸದೊಳಗಡೆ ಸೆಕೆಂಡ್ ಡೋಸು, ಮತ್ತು 6 ಮಂತ್ಸಲ್ಲಿ ಒಂದು ಬೂಸ್ಟರ್ ಡೋಸ್ ಅಂತ 3 ಡೋಸಸ್ ಕೊಡ್ತೀವಿ. ಅಪ್ ಟು 45 ಇಯರ್ಸ್ವರೆಗೂ ತೊಗೊಳ್ಬೋದು. ಐಡಿಯಲಿ ಸ್ಪೀಕಿಂಗ್ 26 ಇಯರ್ಸ್ ಒಳಗಡೆ ತೊಗೊಂಡಷ್ಟು ಪ್ರೊಟೆಕ್ಷನ್ ಜಾಸ್ತಿ ಆಗುತ್ತೆ. ಆ್ಯಸ್ ಏಜ್ ಅಡ್ವಾನ್ಸಸ್ ಮುಂದಕ್ಕೆ ಹೋದಷ್ಟು ಚಾನ್ಸಸ್ ಆಫ್ ಪ್ರೊಟೆಕ್ಷನ್ ಕಡಿಮೆ ಇರುತ್ತೆ. ಹೆಣ್ಣು ಮಗು ಋತುಮತಿ ಆಗಿರಬೇಕಾ ಈ ವ್ಯಾಕ್ಸಿನ್ ತಗೊಳ್ಳೋಕ್ಕೆ ಮುನ್ನ? ಇಲ್ಲ, ಆ ಥರದ್ದೇನಿಲ್ಲ. ಯಾವುದೇ ರೀತಿ ಹೆಣ್ಮಗು ಋತುಮತಿ ಆಗಿದ್ದಾಳಾ ಇಲ್ವಾ, ಅಥವಾ ಅವ್ರ ಮೆನ್ಸ್ಟ್ರೇಷನ್ ಸರಿಯಾಗಿದೆಯಾ ಇಲ್ವಾ, ಅದಕ್ಕೆ ಸಂಬಂಧಪಟ್ಟಿದ್ದಲ್ವೇ ಅಲ್ಲ ಇದು. ಇಲ್ಲಿ ಉದ್ದೇಶ ಇರುವಂಥದ್ದು ಏನಂದರೆ, ಆ ಹೆಣ್ಮಗು ಒಂದು ಈ HPV ವೈರಸ್ಸನ್ನು ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಮುಂಚೆನೇ, ಅಂದರೆ ಥ್ರೂ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್, ಥ್ರೂ ಸೆಕ್ಷುವಲ್ ಆ್ಯಕ್ಟಿವಿಟೀಸ್ ಅಥವಾ ಪೋರ್ ಹೈಜೀನಿಂದ ಬರುವಂಥ ಈ ವೈರಲ್ ಇನ್ಫೆಕ್ಷನ್ನು. ಸೊ ಈ ವ್ಯಾಕ್ಸಿನ್ ಅದಕ್ಕೆ ಮುಂಚೆನೇ ನಾವು ಕೊಟ್ಬಿಟ್ರೆ ಆಲ್ಮೋಸ್ಟ್ 95 to 100% ಪ್ರೊಟೆಕ್ಷನ್ ಸಿಗುತ್ತೆ ಆ ಮಕ್ಕಳುಗಳಿಗೆ. ಅಂದರೆ ನೀವು ಹೇಳ್ತಾ ಇರೋದು ಈಗ ಪೋಲಿಯೋ ಲಸಿಕೆ ಆ ಥರ ಕೊಡೋದು ಕಂಪಲ್ಸರಿ ಮಾಡಬೇಕು ಈ ವ್ಯಾಕ್ಸಿನ್? ಹೌದು. ಆ ಥರ ಆದಾಗ ಬೈ ಡಿಫಾಲ್ಟ್ ಎಲ್ಲ ಮಕ್ಳುಗಳು 14 ವರ್ಷ ಮೇಲ್ಪಟ್ಟಂತ 15 ವರ್ಷದ ಒಳಗಡೆ ಇರುವಂಥ ಎಲ್ಲ ಮಕ್ಳಿಗೂ ಒಂದು ಸಿಂಗಲ್ ಡೋಸ್ ಕೊಡೋದ್ರಿಂದ ಪ್ರೊಟೆಕ್ಷನ್ ಬೆಟರ್ ಆಗುತ್ತೆ. ಸಿನ್ಸ್ ಇಟ್ಸ್ ಅ ಕಂಟ್ರಿ ಲೈಕ್ ತುಂಬ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಹಂತವಾಗಿ ನಾವು ವ್ಯಾಕ್ಸಿನೇಷನ್ ಮಾಡಬೇಕಾಗತ್ತೆ. ಮುಖ್ಯವಾಗಿ ಈ ಲಸಿಕೆಯ ಉದ್ದೇಶ ಏನು? ವಾಟ್ ಇಸ್ ದ ಪರ್ಪಸ್? ದ ಮೇನ್ ಪರ್ಪಸ್ ಏನಂದರೆ, ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 29% ಆಫ್ ಆಲ್ ಕ್ಯಾನ್ಸರ್ಸ್ ಇನ್ ವುಮೆನ್ ಕಂಪೇರ್ ಮಾಡಿದ್ರೆ ಸರ್ವಿಕಲ್ ಕ್ಯಾನ್ಸರ್ 29% ಇದೆ. ಸೊ ಗ್ಲೋಬಲಿ ಇಟ್ ಈಸ್ ಗಿವಿಂಗ್ ಅ ಮೇಜರ್ ಕಾಂಟ್ರಿಬ್ಯೂಷನ್ ಫ್ರಮ್ ಇಂಡಿಯಾ. ಸೊ ಆ ಥರ ಇದು ಒಂದು ಗ್ಲೋಬಲ್ ಪ್ರಾಬ್ಲಮ್. ಜೊತೆಗೆ ನಮ್ಮ ದೇಶದಲ್ಲಿ 2ನೇ ಅತಿ ಕಾಮನೆಸ್ಟ್ ಆಗಿರುವಂಥ ಕ್ಯಾನ್ಸರ್ ಆಗಿರೋದ್ರಿಂದ ನಾವು ಇದನ್ನು ಪ್ರಿವೆಂಟ್ ಮಾಡಬೇಕು. ಯಾಕಂದರೆ ಈ ಒಂದು ಕ್ಯಾನ್ಸರ್ ಸುಮಾರು 5ರಿಂದ 10 ವರ್ಷ ಮೊದಲೇ ಕಂಡುಹಿಡಿಬೋದು, ಮತ್ತು 100% ನಾವು ಕ್ಯೂರ್ ಮಾಡ್ಬೋದು. ಜೊತೆಗೆ ಇದನ್ನು ಪ್ರಿವೆಂಟ್ ಮಾಡ್ಬೋದು 100% ಬೈ ಗಿವಿಂಗ್ 1 ಡೋಸ್ ಆಫ್ ವ್ಯಾಕ್ಸಿನ್. ಯಾಕಂದರೆ ಈ ಪರ್ಟಿಕ್ಯುಲರ್ ಕ್ಯಾನ್ಸರ್ಗೆ HPV ಅನ್ನೋ ವೈರಸ್ಸೇ ಅತಿ ಮುಖ್ಯವಾದ ಕಾರಣ ಇರೋದ್ರಿಂದ ಅದನ್ನು ನಾವು ಟಾರ್ಗೆಟ್ ಮಾಡಿ ವ್ಯಾಕ್ಸಿನೇಟ್ ಮಾಡೋದ್ರಿಂದ ಪ್ರಿವೆಂಟ್ ಮಾಡ್ಬೋದು. ಸೊ ಅದರಿಂದ ಈ ವ್ಯಾಕ್ಸಿನೇಷನ್ ಕೊಡೋದ್ರಿಂದ ಕ್ಯಾನ್ಸರಿಂದ ಡೆತ್ ಆಗ್ತಾ ಇರೋದು ಸುಮಾರು 80,000ಕ್ಕೂ ಹೆಚ್ಚು ಜನ ಪ್ರತಿ ವರ್ಷ ಡೆತ್ ನಮ್ಮ ಮಾರ್ಟಾಲಿಟಿ ನಮ್ಮ ದೇಶದಲ್ಲಿದೆ. 1,23,000ಕ್ಕಿಂತ ಜಾಸ್ತಿ ಹೊಸ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದೆ ಪ್ರತಿ ವರ್ಷ. ಸೊ ಜೊತೆಗೆ ಇದ್ರ ಮಾರ್ಬಿಡಿಟಿ ಇದು ಒಂದೇ ಅಂತಲೇ ಅಲ್ಲ, ಒಂದು ಸಾವು ನೋವಾಗೋದ್ರ ಜೊತೆಗೆ ಫ್ಯಾಮಿಲಿ ಕ್ವಾಲಿಟಿ ಲೈಫ್ ಹೊಟ್ಟೋಗುತ್ತೆ, ಎಮೋಷನಲ್ ಪ್ರಾಬ್ಲಮ್ಸ್ ಆಗುತ್ತೆ, ಫ್ಯಾಮಿಲಿ ಡಿಸ್ಟರ್ಬ್ ಆಗುತ್ತೆ. ಆ್ಯಂಡ್ ಮತ್ತು ಒಂದು ಕ್ಯಾನ್ಸರ್ ಪೇಷಂಟನ್ನು ನಾವು ಉಚಿತವಾಗಿ ಒಂದು ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಮಿನಿಮಮ್ 60ರಿಂದ 1.5 ಲಕ್ಷದವರೆಗೂ ಖರ್ಚು ಬರುತ್ತೆ. ಸೊ ಎಕನಾಮಿಕಲಿ ಆಲ್ಸೋ ನಾವು ಯೋಚನೆ ಮಾಡಬೇಕು ಅಂದರೆ, ನಮ್ಮ ದೇಶದ ಎಕನಾಮಿ ಬೆಟರ್ ಮಾಡಬೇಕು ಅಂದರೆ ಒಂದು ವ್ಯಾಕ್ಸಿನ್ ನಾವು ತಗೊಳ್ಳೋದ್ರಿಂದ ಆ 1.5 ಲಕ್ಷನ ನಾವು ನಮ್ಮ ದೇಶಕ್ಕೆ ನಾವು ಕೊಡ್ತಾ ಇರೋವಂಥ ಒಂದು ಗಿಫ್ಟ್ ಅಂತ ನನ್ನ ಭಾವನೆ. ಸೊ ಅದನ್ನು ನಮ್ಮ ಎಲ್ಲ ಪೇರೆಂಟ್ಸ್ ಮತ್ತು ಹೆಣ್ಮಕ್ಳು ಅರ್ಥ ಮಾಡಿಕೊಂಡು ಭಾರತ ಸರ್ಕಾರ ಕೊಡ್ತಾ ಇರುವಂತಹ ಈ ಉಚಿತವಾದ HPV ವ್ಯಾಕ್ಸಿನ್ ಕ್ಯಾಂಪೇನಲ್ಲಿ ತಾವು ಬಂದು ಇದನ್ನು ಪಡ್ಕೊಳ್ಳೋದ್ರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿನೂ ನಿಮ್ಮಿಂದ ಸುಧಾರಿಸುತ್ತೆ ಅನ್ನೋದು ನನ್ನ ಒಂದು ತುಂಬ ಅದ್ಭುತವಾದಂಥ ಉದ್ದೇಶ. ಇದು ಖಂಡಿತವಾಗಿ ಮಾಡಲೇಬೇಕಾದಂತಹ ಉದ್ದೇಶ. ಇವತ್ತು ಈ ಅದ್ಭುತವಾದಂತಹ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ಡಾಕ್ಟರ್ ಪುಣ್ಯವತಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಡಾಕ್ಟರ್. ತುಂಬ ವರ್ಷದಿಂದ ಇದೆ ಅಲ್ವಾ ಇದು HPV ವ್ಯಾಕ್ಸಿನೇಷನ್? ಈ HPV ವ್ಯಾಕ್ಸಿನೇಷನ್ ಕೊಡುವಂತಹ ಮೆಥಡ್ ಏನು? ವ್ಯಾಕ್ಸಿನ್ ತಗೊಳ್ತಾರೆ, ಹೌದು, ಅದನ್ನು ಮತ್ತೆ ನಾವೇನಾದರೂ ಈಗ ಸೆಕೆಂಡ್ ಒಪಿನಿಯನ್ ಅಂತೀವಲ್ಲ ಆ ಥರ ಹೆಣ್ಮಕ್ಳಿಗೆ ಋತುಮತಿ ಆಗಿರಲ್ಲ ವ್ಯಾಕ್ಸಿನೇಷನ್ ಮಾಡಿರ್ತೀವಿ 14 ಇಯರ್ಸ್ಗೆ, ಮತ್ತೆ ಋತುಮತಿ ಆಗೋದೇ ಇಲ್ಲ ಅನ್ನೋದಿದೆ. 2ನೇದು ಈ ತಗೊಳ್ಳೋದ್ರಿಂದ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಆಗ್ಬೋದು. 14 ವರ್ಷದ ಮಕ್ಳು ಕೊಡ್ತಾ ಇದ್ದಾರೆ, ಮಕ್ಕಳು ಆರೋಗ್ಯವಾಗಿದೆಯಲ್ಲ, ಯಾಕೆ ಕೊಡಬೇಕು ಅನ್ನೋದು ಒಂದಿರುತ್ತೆ. ಉಚಿತವಾದ ಲಸಿಕೆ ಬಿಟ್ಟರೆ 4,000 ಕಟ್ಟಬೇಕಂತೆ.